ಮೊದಲಿಂದ ಆಚರಣೆ ಮಾಡಿಕೊಂಡು ಬಂದಂತೆ ಪಾರಂಪರಿಕ ಆಚರಣೆಗೆ ಯಾವುದೇ ಆಕ್ಷೇಪ ಇರುವುದಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಎಡಿಷನಲ್ ಎಸ್ಪಿ ಅನಿಲ್ ಕುಮಾರ್ ಭೂಮರೆಡ್ಡಿ ಹೇಳಿದ್ದಾರೆ. ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬಗಳ ಹಿನ್ನೆಲೆಯಲ್ಲಿ ನಗರದ ಟೌನ್ ಬ್ಯಾಂಕ್ ಸಭಾಂಗಣದಲ್ಲಿ ನಡೆದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯ ಜನತೆ ಮುಕ್ತ ಮನಸ್ಥಿತಿಯವರು ಹಾಗೂ ಸೌಹಾರ್ದತೆಯನ್ನ ಕಾಪಾಡುವವರು ಎಂಬುದು ಇಲ್ಲಿನವರ ಮಾತಿನಲ್ಲಿ ಕಾಣುತ್ತಿದೆ. ಕಳೆದ 3 ವರ್ಷಗಳಿಂದ ಈದ್ ಹಾಗೂ ಚೌತಿ ಕೆಲವು ದಿನಗಳ ಅಂತರದಲ್ಲೇ ಬರುತ್ತಿರುವುದು ದೇವರ ಶುಭ ಸಂಕೇತ ಎಂದು ಭಾವಿಸಬೇಕು. ಕೆಲವು ನಿಬಂಧನೆ ಯಾಕೆ ಎಂದರೆ ಸಮಾಜದ ಎಲ್ಲರೂ ಸೌಹಾರ್ದವಾಗಿ ಆಚರಣೆ ಆಗಬೇಕು. ಗೋಡೆ ಹಾಕಲು ನಮಗೂ ಇಷ್ಟ ಇಲ್ಲ. ಕೆಲವು ಜನ ಕಿಡಿಗೇಡಿಗಳಿಂದ ಎಲ್ಲರಿಗೂ ಸಮಸ್ಯೆ ಆಗುತ್ತದೆ. ನೀವು ಮಫ್ತಿಯಲ್ಲಿ ಸಂಭ್ರಮಿಸಿದ್ರೆ ನಾವು ಸಮವಸ್ತ್ರದಲ್ಲಿ ಹಬ್ಬಗಳ ಸಂಭ್ರಮ ಪಡುತ್ತೇವೆ ಎಂದು ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪುತ್ತೂರು ಡಿವೈಎಸ್ಪಿ ಅರುಣ್ ನಾಗೇಗೌಡ, ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್, ಸುಳ್ಯದ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲಿ ತಪ್ಪು ನಡೆಯಿತು ಇಲ್ಲ, ಅವರು ಇಟ್ಟಿರ್ತಕ್ಕಂಥ ಪೋಡಿಯಂ ಏನಿದೆ ಅದು ಕುಸ್ತಂತೆ, ಅದನ್ನು ಸರಿಯಾಗಿ ಹಾಕಿದ್ರ, PWDಯಿಂದ ಸರ್ಟಿಫೈ ಮಾಡಿಸಿದ್ರ, ಎಲ್ಲೋ ಶಾರ್ಟ್ ಸರ್ಕ್ಯೂಟ್ ಆಯ್ತಂತೆ, ಹಂಗಾಮಿ ವಿದ್ಯುತ್ ಸ್ಥಾವರಗಳನ್ನು ಅಳವಡಿಸಿದ್ದನ್ನು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಸರಿಯಾಗಿ ಬಂದು ಅದನ್ನು ಪರಿಶೀಲನೆ ಮಾಡಿ ಸರ್ಟಿಫೈ ಮಾಡಿದ್ರಾ ಇಲ್ವಾ, ಮಾಡಿಸ್ಲಿಲ್ವಾ, ನೆಗ್ಲಿಜೆನ್ಸ್. ನೇರವಾಗಿ ನಾವು ಬೇಕಂತಲೇ ಮಾಡ್ತೀವಿ ಅಂತ ಹೇಳಲ್ಲ, ನೆಗ್ಲಿಜೆನ್ಸ್ ಇದೆಯಲ್ಲ. ಸೊ ಅವ್ರನ್ನ ನೆಗ್ಲಿಜೆನ್ಸ್ ಇರೋದಕ್ಕೆ ಈ ಥರ ಆಗೋಯ್ತು ನೋಡಿ. ಒಂದು ಸಣ್ಣದೆಲ್ಲೋ ಬೆಂಕಿ ಹತ್ಕೊಳ್ತು, ಅಲ್ಲೇ ನೀರಿನ ವ್ಯವಸ್ಥೆ ಅಥವಾ ಉಸುಕಿನ ಒಂದು ಬುಟ್ಟಿಯನ್ನು ಅಥವಾ ಒಂದು ಬಕೆಟನ್ನು ಇಟ್ಟಿದ್ರೆ ಹೋಗಿ ಒಂದು 2 ನಿಮಿಷದಲ್ಲಿ ತಹಬದಿಗೆ ತಂದು ಬಿಡ್ಬೋದು. ಇಂಥವೆಲ್ಲ ಎಲ್ಲಿವರೆಗೂ ಏನಾಗಲ್ಲ, ನಮಗದರ ಒಂದು ಪ್ರಾಮುಖ್ಯತೆ ಅರ್ಥ ಆಗಲ್ಲ. ಎಲ್ಲಿ ಏನಾದ್ರು ಒಂದು ಸಣ್ಣ ಘಟನೆ ಆಯಿತು ಅಂತಂದರೆ ಎಲ್ಲನೂ ಕೆಲ್ಸಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಏನಾಯಿತು, ವಾಟ್ ವೆಂಟ್ ರಾಂಗ್, ಹೂ ಈಸ್ ರೆಸ್ಪಾನ್ಸಿಬಲ್. ಯಾಕಂದರೆ ಜವಾಬ್ದಾರಿ ಫಿಕ್ಸ್ ಆಗಬೇಕಲ್ಲ ಎಲ್ಲ. ಅದು ಮುಂದೆ ಆಗ್ತಕ್ಕಂಥ ಈ ಥರ ವಿಷಮ ಪರಿಸ್ಥಿತಿ, ಅಚಾತುರ್ಯಗಳು ಆಗದಂಗೆ ನೋಡ್ಕೊಳ್ಳೋದಕ್ಕೆ ಈ ನಿಬಂಧನೆಗಳು. ನಿಮ್ಮ ಸ್ವಯಂ ಪ್ರೇರಿತರಾಗಿ ನಿಮ್ಮ ಸ್ವಯಂ ಸೇವಕರು ಇರುವಂಗೆ ನೋಡ್ಕೊಳ್ಳುವಂಥದ್ದು, ಮೆರವಣಿಗೆಯಲ್ಲಿ ಅವರೇ ಹೆಚ್ಚಿನ ಸಂದರ್ಭಗಳಲ್ಲಿ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಅದರಲ್ಲಿ ಭಾಗವಹಿಸಿರ್ತಕ್ಕಂಥವ್ರನ್ನ, ಮತ್ತು ಅಲ್ಲಿ 24 ಗಂಟೆಗಳ ಕಾಲ ಗಣಪತಿ ಸ್ವಾಮಿ ಜೊತೆಗೆ ಇರುವಂಥವ್ರಾಗಿರ್ಬೋದು. ಇಂಥವೆಲ್ಲ ಮೂಲಭೂತವಾದಂಥ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳೇನಿದೆ ಅದು ತೆಗೆದುಕೊಂಡ್ರೆ ಎಲ್ಲ ಒಂದು ಸಂಭ್ರಮಾಚರಣೆಯ ವಿಚಾರವಾಗಿ ಎಲ್ಲೂ ಏನೂ ಕಿರುಕಾಗೋದಿಲ್ಲ.